100 ಮಿಲಿಯನ್ ಪ್ಯಾಸೆಂಜರ್ ಕೆಪಾಸಿಟಿ ಇದೆ. 100 ಮಿಲಿಯನ್ ಅಂತೂ ರೀಚ್ ಆಗಂಗಿಲ್ಲ. 85-90 2030 ರೀಚ್ ಆಗ್ತದೆ. ಹಿಂಗಾಗಿ ಅಲ್ಲಿ ಮುಂದೆ ಇದು ಬರಲ್ಲ. ಹೀಗಾಗಿ ಸೆಕೆಂಡ್ ಏರ್ಪೋರ್ಟ್ ರಿಕ್ವೈರ್ಡ್ ಇದೆ. ಸುಮ್ಮನೆ ಅದನ್ನ ಏರ್ಪೋರ್ಟ್ ಮಾಡ್ತಾ ಇಲ್ಲ. ಜಸ್ಟಿಫಿಕೇಶನ್ ಮುಗಿದೋಗಿ 2033 ಆಮೇಲೆ ನಾವು ಬಿಯಾಂಡ್ ಬೆಂಗಳೂರು ಈ ಸಲ ನಾಳೆ ನೋಡ್ತೀರಾ. ಈಗ ನಾಳೆ ಫೆಬ್ರವರಿಯಲ್ಲಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದೆ. ಉತ್ತರ ನಮ್ಮ ಏನು ಹೊಸ ನಮ್ದು ಇಂಡಸ್ಟ್ರಿಯಲ್ ಪಾಲಿಸಿ ತರ್ತಾ ಇದೀವಲ್ಲ, ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತಡ ಕೊಡ್ತಾ ಇದೀವಿ. ಅದಕ್ಕೆ ಆಮೇಲೆ ಇಲ್ಲೇ ಹಿಂದೆ ಅಭಯ್ ಪಾಟೀಲ್ ಇದ್ದಾರೆ, ಕೇಳಿ ನಾನು ಅವ್ರನ್ನ ಕರೆಸಿ ಲ್ಯಾಂಡ್ ಕೊಡ್ಬೇಕಾದ್ರೆ ಅವರನ್ನೇ ಉಳಿದಿದೆ ಇವತ್ತು. ಅಧ್ಯಕ್ಷರೇ ನಾನು ಇಲ್ಲಿದ್ರ ಸಂದೇಶ ಹೋಗುದು ಎಲ್ಲ ವಿಚಾರ ಎಲ್ಲ ನೀವು ಕೂಡ ಅಧ್ಯಕ್ಷರೇ. ಈಗ ನಾನು ಏನು ನೀವು ಅಲ್ಲಿ ಏನ್ ಮಾಡ್ತಿರೋ ಗೊತ್ತಿಲ್ಲ. ಈ ಬೆಳಗಾವಿ ಭಾಳ ಪೊಟೆನ್ಷಿಯಲ್ ನಿಮ್ಗೆ ನಾ ಕೇಳ್ರಿ ಅಧ್ಯಕ್ಷರೇ, ನಾ ಸಲಹೆ ಹುಬ್ಬಳ್ಳಿ ಪೊಟೆನ್ಷಿಯಲ್ ಇದೆ, ಕಲಬುರಗಿ ಪೊಟೆನ್ಷಿಯಲ್ ಇದೆ. ಆ ಬಿದರ್ಗೆ ಒಂದು ವಿಮಾನ ಚಾಲು ಮಾಡಿದ್ರೆ ಅದನ್ನು ಬಂದ್ ಮಾಡಿಬಿಟ್ರು. ಈಗ ನಾ ಹೇಳೋದೇನಂದ್ರೆ, ಇವತ್ತು ನಾವು ದಿಲ್ಲಿಗೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿಗೆ ಬರ್ತೀವಿ, ದಿಲ್ಲಿಗೆ ಹೋಗ್ಬೇಕಾದ್ರೆ ಬೆಳಗಾವಿಗೆ ಬರ್ತೀವಿ. ಬರೀ 8 ರಿಂದ 9 ಸಾವಿರ ರೂಪಾಯಿದಾಗ ನಾವು ದಿಲ್ಲಿ ಮುಟ್ತೀವಿ ಅಧ್ಯಕ್ಷರೇ. ನಾವೇನಾದ್ರು ಬೆಂಗಳೂರಿನಿಂದ ದಿಲ್ಲಿ ಹೋಗ್ಬೇಕಾದ್ರೆ 15,000 18,000 ಒಳಗೊಮ್ಮೆ 80,000 ಹೋಗಿರ್ತದೆ. ಅದಕ್ಕೆ ನಾವು ವಿನಂತಿ ಮಾಡ್ಕೋದೇನಂದ್ರೆ, ಹುಬ್ಬಳ್ಳಿ ಮತ್ತು ಬೆಳಗಾವಿ ಎರಡೂ ಡೆವಲಪ್ ಮಾಡಿ, ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದ್ರೆ ಅರ್ಧ ಏನು ಪ್ಯಾಸೆಂಜರ್ ಅದಲ್ಲ ಈ ಕಡೆ ಸರಿದು ಬಿಡ್ತಾರೆ. ನಾವು ನೋಡಿ ಇವತ್ತು ಬಿಜಾಪುರ ಏರ್ಪೋರ್ಟ್ ಮಾಡ್ಯಾರ, ಅದು ಏನೋ ಇನ್ನೂ ತನ ಓಪನಿಂಗ್ ಮಾಡ್ಲಾಗ್ತಾ ಇರಲಿಲ್ಲ. ಅಲ್ಲಿ ಅಧ್ಯಕ್ಷರೇ ಸುಮಾರು 1800 ಇವರೇ ನಮ್ಮ ಸಚಿವರು ಅದಾರಲ್ಲ, ಇವರೇ ಅಲ್ಲಿ ಸುಮಾರು ಅಧ್ಯಕ್ಷರೇ ಸುಮಾರು 1800 ಇವರೇ ನಮ್ಮ ಸಚಿವರು ಅದಾರಲ್ಲ, ಇವರೇ ಅಲ್ಲಿ ಸುಮಾರು 73ರಲ್ಲಿ ಅಧ್ಯಕ್ಷರೇ ಅಂದು ಇಲ್ಲ ಸಾರಿ ಅದು ಏನು ವಿಮಾನ ನಿಲ್ದಾಣ ಮಾಡಿದಾಗ ಸುಮಾರು 1483 ಎಕರೆ ನೀವು ಮೊದಲು ಒಂದು ನೋಟಿಸ್ ಕೊಟ್ಟಿರಿ. ಕೊಟ್ಟೀಗ ಅವರಿಗೆ ಜಮೀನು ಮಾಡ್ಲಿಕ್ಕೆ ಬರೋದಿಲ್ಲ, ನೀವು ಅದನ್ನು ಇದನ್ನು ಮಾಡ್ಲಿಕ್ಕೆ ಅವ್ರಿಗೆ ಬಿಟ್ಟುಕೊಳ್ಳಕ್ತಾ ಇರಲಿಲ್ಲ. ಎಷ್ಟಂದರೆ 1870 ಎಕರೆ ಬುರ್ನಾಪುರ ಮತ್ತು ಮದಮಾಯಿ ಗ್ರಾಮದ್ದು 3ನೇ ಹಂತದ ಹೆಚ್ಚುವರಿಗಾಗಿ 1870 ಎಕರೆ ಜಮೀನು ಪ್ರಾಥಮಿಕ ಅಧಿಸೂಚನೆ ಭೂ ಸ್ವಾಧೀನಪಡಿಸಿಕೊಳ್ಳಲು 2010ರಲ್ಲಿ ರೈತರಿಗೆ 28(1) ಸೆಕ್ಷನ್ ಪ್ರಕಾರ ನೋಟಿಸ್ ನೀಡಿ ಕಲಂ 28(3) ಆಕ್ಷೇಪಣೆಗಳ ವಿಚಾರಣೆ ನೋಟಿಸ್ ಜಾರಿ ಮಾಡಲಾಗಿದೆ. 16 ವರ್ಷಗಳಾದರೂ ಈವರೆಗೆ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಪರಿಹಾರ ನೀಡಿರುವುದಿಲ್ಲ. ಬಿಟ್ಟುಬಿಡ್ರಿ, ನಮಗೆ ಇದು ಬೇಡಪ್ಪ ಅಂತ ಹೇಳಿ ಬಿಟ್ಬಿಡ್ರಿ. ಪಾಪ ರೈತರಿಗೆ ನೀವು ಬಿತ್ತಲಾಕ್ ಬೇಡ ಕೊಡಲಾಗಿರಿ, ಪಾಪ ಅವ್ರು ವಾಟ್ನಿ ಮಾಡ್ಕೊಳಕ್ ಕೊಡಲಾಗಿರಿ, ಮಾರಾಟ ಮಾಡ್ಲಾಕ್ ಕೊಡಲಾಗಿರಿ. ನೀವು ಕ್ರಮ ತಗೋರಿ ಜಲ್ದಿ ಎಂ ಬಿ ಪಾಟೀಲ್. ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಅದನ್ನ ಹಾಸನಕ್ಕೆ ಹೋಯ್ತು. ಹಾಸನಕ್ಕೆ ಯಾರು ಒಯ್ದ್ರು ಅನ್ನೋದು ನಾ ಏನು ಹೇಳೋದು ಬೇಕಾಗಿಲ್ಲ. ಮುಂದಕ್ಕೆ ಹೋಗ್ಲಿ. ಅಲ್ಲಿಂದ ಕರ್ನಾಟಕ ಏಕೀಕರಣ ಸಂಬಂಧ ಕರ್ನಾಟಕ ಜನಸಂಖ್ಯೆ 2.5 ಕೋಟಿ ಇತ್ತು. ಈ ರಾಜಧಾನಿ ಬೆಂಗಳೂರು ಎಲ್ಲ ನಾವು ಅಲ್ಲೇ ಹೋಗ್ಬೇಕು. ಹೆಂಗಾಗ್ಬಿಟ್ಟಿದೆ ಅಂದರೆ ಬೆಂಗಳೂರಿಗೆ ಎಲ್ಲ ಕೆಲಸಕ್ಕೂ ಅಲ್ಲಿ ಹೋಗುವಂಥದ್ದು. ಅದನ್ನು ಕಡಿತ ಮಾಡಿ ಈ ಒಂದು ಸುವರ್ಣಸೌಧ ಇಲ್ಲಿ ಕೆಲವೊಂದು ಇಲಾಖೆಗಳನ್ನ ತೆಗೆದ್ರೆ ನಮ್ಮ ಜನರಿಗೆ ಬೆಳಗಾವಿಗೆ ಬಂದು ಕೆಲಸ ಮಾಡೋಷ್ಟು ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋರು ಅಲ್ಲಿ ಮುಖ್ಯಮಂತ್ರಿ ಭೇಟಿ ಆಗ್ಲಕ್ಕೆ ಹೋಗಿದ್ರು. ನಾಗ್ಪುರಕ್ಕೆ ಒಂದು ರಾಜಧಾನಿ ಮಾಡ್ಯಾರ, 2ನೇ ರಾಜಧಾನಿ. ಅಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಕಚೇರಿಗಳದಾವು, MLAಗಳ ಇದು ಅದಾವು, ಹಾಸ್ಟೆಲ್ ಅದ, ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಮನೆ ಕಟ್ಟಿದ್ದಾರೆ. ಪೂರ್ಣ ಪ್ರಮಾಣದ ರಾಜಧಾನಿಯನ್ನ ಇವತ್ತು ಮಹಾರಾಷ್ಟ್ರದವರು ಮಾಡಿದ್ದಾರೆ. ನಮ್ಗೆ ಯಾಕೆ ಮಾಡೋದಾಗಲಾಗೈತಿ? ನಾಗ್ಪುರ ಅಲ್ಲಿಂದ ಸೆಕೆಂಡ್ ಸಿಟಿ. ಬರೀ ಮುಂಬೈಯನ್ನೇ ಅವರು ಬೆಳವಣಿಗೆ ಮಾಡಲಿಲ್ಲ, ಇವತ್ತು ನಾಗ್ಪುರನ ಬೆಳೆಸಿದ್ರು. ಅದೇ ರೀತಿ ಪುಣೆ ಬೆಳೀತು. ಈ ರೀತಿ ನೋಡಿ ಅಧ್ಯಕ್ಷರೇ, ಇವತ್ತು ದ್ರಾಕ್ಷಿ ಅಲ್ಲಿ ಬೆಳೀತಾರೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಬೆಳೀತಾರೆ. ದ್ರಾಕ್ಷಿಯ ಕಚೇರಿ ಸಹಿತ ಬೆಂಗಳೂರಿನಲ್ಲೇ. ನಾವು ಬಿಜಾಪುರ ತೊಗೊಂಡು ಬರ್ಬೇಕಂತೇಳಿ ಪತ್ರ ಕೊಡ್ತೀವಿ, ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ. ಎಲ್ಲ ಮುಖ್ಯಮಂತ್ರಿ ಕೆಲಸ ಕಲ್ತು ಬಿಟ್ಟಾರೆ. ಅದು ಕೆಲವೊಂದು ಮುಖ್ಯಮಂತ್ರಿಗಳು ಅವ್ರು ಬರೀದಿಲ್ಲ, ಅವ್ರ ಕೈಯಾಗ ಹಿಂದೆ ಬಂದಿರ್ತಾನೆ ಪರಿಶೀಲಿಸಿ ಅದು ಅಲ್ಲೇ. ಅದೇ ರೀತಿ ಅಧ್ಯಕ್ಷರೇ, ಇವತ್ತು ನಾವು ಬಸ್ಸುಗಳು ಎಲ್ಲ ಮೋಡ್ಕಾ ಬಸ್ಸುಗಳು ಉತ್ತರ ಕನ್ನಡದ ಟಯರ್ ಇಲ್ಲಾರ್ದು ಹಿಂಗೆ ಅಳಗಾಡ್ಕೋತ ಹೋಗೋದು. ಅದು ನಾನು ಬಿಜಾಪುರದಿಂದ ಜಮಖಂಡಿ ಹೋಗ್ತೈತೋ
ಏನು ಅಥಣಿಗೆ ಹೋಗ್ತದೆ ಗುರ್ತಾಗೋದಿಲ್ಲ, ಹಿಂಗೆ ಹೋಗ್ತದ. ಎಲ್ಲ ಎ ಸಿ ಹವಾನಿಂದ ಸುಖವಿಹಾರಿ ಎಲ್ಲ ಈ ಕಡೆ ದಕ್ಷಿಣ ಭಾರತ, ದಕ್ಷಿಣ ಕರ್ನಾಟಕದವ್ರಿಗೆ ಅಲ್ಲಿ ಮೊಡ್ಕದಾಗ ನಾವು ಬರ್ಬೇಕು ಹಿಂಗೆ ಹಿಂಗೆ ಅಳಿಗಾಡ್ಕೊತ. ಒಂದು ನಮ್ಗೆ ಕೊಡ್ಬೇಕಾದ್ರೆ ಲಾಸ್ಟ್ ಇದೆ, ಅಲ್ಲಿ ಬಾದಾಗಿದ್ದು ಇಲ್ಲಿ ಕಳಿಸ್ತಾರೆ, ಮುಂದೆ ಹೋಗುವ ಅಲ್ಲಿ ಆಗಿದ್ದನ್ನೇ ಮತ್ತೊಂದು ಬಣ್ಣ ಹೊಡಿತಾರೆ, ಹೊಡೆದು ಕಳಿಸ್ತಾರೆ. ಈ ರೀತಿ ಯಾವ ಕ್ಷೇತ್ರದಲ್ಲಿ ಹೋದ್ರು ಅಧ್ಯಕ್ಷರೇ, ಇವತ್ತು ಪ್ರವಾಸೋದ್ಯಮ ಬಾದಾಮಿ ಇದೆ, ಬಿಜಾಪುರ ಇದೆ, ಕೂಡಲ ಸಂಗಮ ಇದೆ. ಇವತ್ತು ಪ್ರವಾಸೋದ್ಯಮ ಬಾದಾಮಿ ಇದೆ, ಬಿಜಾಪುರ ಇದೆ, ಕೂಡಲ ಸಂಗಮ ಇದೆ. ಎಂತಿಂಥ ಪ್ರವಾಸಿ ಕೇಂದ್ರ ಅದಾವ ನಮ್ಮಲ್ಲಿ. ಬೆಳಗಾವಿ ಸಂಗೊಳ್ಳಿ ರಾಯಣ್ಣನ ಒಂದು ನಂದಗಢ, ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಕ್ಕೋಡಿಗೆ ಬಂದು 2 ದಿವಸ ಇದ್ದು ಒಂದು ನ್ಯಾಯಾಲಯದಲ್ಲಿ ಏನೋ ವಾದ ಮಾಡಿ ಹೋದಂಥ ಪುಣ್ಯಭೂಮಿ ಇದೆ. ಬಿಜಾಪುರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬಂದಂಥ ಕ್ರೀಡಾಂಗಣಕ್ಕೆ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಸ್ಲಮ್ನಾಗಿದ್ದು ಹೋಗಿದ್ರು, ಅದನ್ನು ನಾವು ಅಭಿವೃದ್ಧಿ ಮಾಡಿದ್ವಿ. ಇವತ್ತು ನೀವು ಏನು ಗಾಂಧಿಯವ್ರದ್ದು ಏನೋ ಮಾಡ್ಲಕತ್ತೀರಿ ಇಲ್ಲಿ ಬೆಳಗಾವದಾಗ, ಅದೇ ಮಾದರಿಯಲ್ಲಿ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣಾರ್ಥ ಇಲ್ಲಿ ದೊಡ್ಡ ಕಾರ್ಯಕ್ರಮ ಆಗಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೀನಿ. ಯಾಕಂದ್ರೆ ಈ ದೇಶದ ಸಂವಿಧಾನ ಆ ವ್ಯಕ್ತಿ ಅವ್ರಿಗೆ ಏನು ಈಗ ನೀನು ಹೇಳಿದ್ರು, ಒಬ್ಬರು ಸಲಹೆ ಕೊಟ್ಟರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಮಹಾತ್ಮ ಗಾಂಧಿ ಸಮನಾಗಿ ಹಾಕ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ ಬಂದು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾದಂಥ ಅವ್ರ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಅನ್ನೋಂಥದ್ದನ್ನು ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ. ನಾನು ಹೇಳೋದು ಇಷ್ಟೇ, ಎಲ್ಲ ರಂಗದಲ್ಲಿ ಇವತ್ತು ವಿದ್ಯುತ್ ಆಯ್ತು. ಇವತ್ತು ಸ್ಪೀಕರ್ ಏನು ಬಿಡ್ರಿ, ಅವರು ಪಾಪ ಒಮ್ಮೆ ಯಾರನ್ನ ಮಂತ್ರಿ ಮಾಡಬಾರ್ದಾಗಿ ಕೂಡಿಸ್ತಾರಟ್ಟೆ. ಆಯ್ತು, ಮುಂದೆ ಹೋಗುವ. ಅದಕ್ಕೆ ಅಧ್ಯಕ್ಷರೇ ನಾ ಹೇಳುವುದೇನಂದ್ರೆ, ಎಲ್ಲ ನಮ್ಮ ಪಾರ್ಟಿಯಾಗೂ ಹಂಗೆ ಅಧ್ಯಕ್ಷರೇ, ಯಾರನ್ನಾರೇ ಮಂತ್ರಿ ಮಾಡಬಾರ್ದು ಅಂತಂದ್ರೆ ಸ್ಪೀಕರ್ ಮಾಡಿ. ಈಗ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡುವ. ಕುಳಿತುಕೊಳ್ಳಿ ಅಂತ ಹೇಳಿ ಮಾಡ್ಕೊತ ಕೂತ್ಬಿಡು ಬನ್ನಿ. ಅದಕ್ಕೆ ಅಧ್ಯಕ್ಷರೇ ಪಾಪ ನೀವು ಒಳ್ಳೆಯರದಿ, ನೀವು ಆರೋಗ್ಯ ಮಂತ್ರಿ ಇದ್ದಾಗ ಒಳ್ಳೆ ಕೆಲಸ ಮಾಡ್ರಿ, ನಗರಾಭಿವೃದ್ಧಿಯಾಗೂ ಒಳ್ಳೆ, ನಮ್ಗೆಲ್ಲ ಗೊತ್ತಿದೆ. ನಾವು BJP MLA ಇದ್ರು ಸಹ ನಮ್ಮ ಜಿಲ್ಲೆಗೆ ನನ್ನ ಮಹಾನಗರ ಕೊಡುವಂಥ ಅನುದಾನ ಚರ್ಚೆ ಆದಾಗೆ ನೋ ಪಕ್ಷ ನೋಡಬಾರ್ದು, ಕೊಡಬೇಕು ಅಂತೇಳಿ ಹೇಳಿದ್ರು. ನಮ್ಮ ಕಮಿಷನರ್ ಹೇಳ್ತಾ ಇದ್ರು ನಮ್ಮ ಬಿಜಾಪುರ. ಅದಕ್ಕೆ ನಿಮ್ಮ ಬಗ್ಗೆ ನಮ್ದು ಅಪಾರ ಗೌರವ ಇದೆ, ಅದ್ರಾಗೇನು ಎರಡು ಮಾತಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಘೋಷಣೆ ಕೂಗಿದಾಗ ಸಂಪೂರ್ಣವಾಗಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ನಿಜವಾಗಿಯೂ ನಿಮ್ಮಂತ ಜನ ಹೆಚ್ಚಾದ್ರೆ ಭಾರತಕ್ಕೆ ಭಯೋತ್ಪಾದಕರ ಸಂಖ್ಯೆ ಕಡಿಮೆ ಆಗ್ತದೆ ಅನ್ನೋ ಮಾತನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಮುಂದೆ ಒಳ್ಳೆ ಸ್ಪೀಕರ್ ಅಲ್ಲ ಸ್ಪೀಕರ್ ಕೂಡ ಅದಿರ ಅಂತ ಹೇಳ್ರಿ. ಒಳ್ಳೆ ಸ್ಪೀಕರ್ ಕೂಡ ಕೆಲಸ ಮಾಡ್ತಾ ಇದಾರ. ಯಾರು ಇನ್ಮೇಲೆ ಅವ್ರ ಬಗ್ಗೆ ಅಪಸ್ವರ ಎತ್ಬೇಡ್ರಿ. ಆ ಕಡೆ ಹೆಚ್ಚಿಗೆ ಒತ್ತು ಕೊಡ್ತೀರಿ, ಈ ಕಡೆ ಹೆಚ್ಚಿಗೆ ಪ್ರಸಾದ ಅಧಿಕಾರ ಕೊಟ್ರ ಕಾಂಗ್ರೆಸ್ ಪಾರ್ಟಿ. ಉತ್ತರ ಕರ್ನಾಟಕ ನಮ್ಮ ಕೋನ್ ರೆಡ್ಡಿ ಅವರು ಮೊದಲೇ ಹೇಳ್ಯಾರ, ಮುಂದೆ ಹೋಗುವ. ಯತ್ನಾಳ್ ಅವರು ಯಾರದೇ ತಪ್ಪಿದ್ರು ತಪ್ಪತ್ ಹೇಳ್ತಾರ, ಅಷ್ಟು ಸಾಮರ್ಥ್ಯ ಯತ್ನಾಳ್ಗಿದೆ. ಪ್ರಸಾದ್ ಅಬ್ಬಯ್ಯ ಅವರಿಂದ ಏನು ಕಲಿಬೇಕಾಗಿಲ್ಲ. ಎಲ್ಲಿ ಅನ್ಯಾಯ ಆಗಿದೆ ಅದನ್ನ ಹೇಳಬೇಕಾಗ್ತದೆ, ಎಲ್ಲಿ ಒಳ್ಳೇದಾಗಿದೆ ಅದನ್ನ ಹೇಳಬೇಕಾಗ್ತದೆ. ಬರೇ ನೆಗೆಟಿವ್ ಮಾತಾಡಿದ್ರು ಜನ ಒಪ್ಪೋದಿಲ್ಲ. ಸರಿ, ಬರೇ ಪಂಪ್ ಹೊಡಿ ಕೆಲಸ ಮಾಡಿದ್ರು ನೀವು ನಿಮ್ ಪಾರ್ಟಿಯವ್ರ ಮಾತ್ರ ಕೇಳಂಗಿಲ್ಲ, ನಮ್ಮ ಮಾತೇನು ಕೇಳ್ತೀರಿ? ಹೋಗಲಿ ಒಂದ ಸೂಲಿ ಕೇರಿಸಿದಾರೆ ಕೂಡಲ ಸಂಗಮ ಅನ್ನಂಗ ದಿನ ಪಂಪ್ ಹೊಡಿ ಮಂದಿ ಮಾಡ್ತಿರ್ತಾರೆ. ಹೋಗಿ ಪಂಪ್ ಹೊಡೆದು ಬರ್ಸಿರ್ತಾರೆ. ತಕ್ಷಣ ಕೈಗೊಳ್ಳಿ 50 ಕೋಟಿ ಬಿಡುಗಡೆ ಮಾಡೋದು ನಾ ಯಾರ ಬಳಿ ಹೋಗಿಲ್ಲ. ಆಯ್ತು, ಸುಮ್ಮನೆ ನನ್ನ ಮ್ಯಾಗ ಅಪೋದ ನೀವು ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರೆ. ನಾ ಯಾವ ಏಜೆಂಟ್ರು ಅಲ್ಲಕಲ್ಲಿ ಯಾರ ಬಳಿ ಹೋಗಿ ವೈಯಕ್ತಿಕ ಏನೋ ಕೇಳಿಲ್ಲ. ಇವತ್ತಿಲ್ಲೇ ಪ್ರಿಯಾಂಕಾ ಖರ್ಗೆ ಅವರದಾರ ಅಧ್ಯಕ್ಷರೇ, ಡಾಕ್ಟರ್ ಶರಣ್ ಪ್ರಕಾಶ್ ಎಲ್ಲ ಇದ್ದಾರೆ. ನೀವು ಇಡೀ ರಾಜ್ಯದಲ್ಲಿ ಅಧ್ಯಕ್ಷರೇ ವೀರೇಂದ್ರ ಪಾಟೀಲ್ರ ಪ್ರತಿನಿಧಿಸಿದಂಥ ಕ್ಷೇತ್ರ ಚಿಂಚೋಳಿ ಎಷ್ಟು ಹಿಂದುಳಿದಿದೆ ಅಂದರೆ ಅಧ್ಯಕ್ಷರೇ, ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ 175ನೇ ಸ್ಥಾನ. ಶಿಶುಗಳ ಮಾರಾಟ ಮಾಡುವಂಥದ್ದು, ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನಾಂಗದವ್ರು ಇರುವಂಥ ಕ್ಷೇತ್ರ ಅಧ್ಯಕ್ಷರೇ. ಅಲ್ಲಿ ಜನ ನನಗೆ ಬಂದು ಕೈ ಮುಗಿದು ನೀವು ಒಂದು ಸಕ್ಕರೆ ಕಾರ್ಖಾನೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಂಡ ಮ್ಯಾಗ ನಾನು ಹೋಗಿ ಸುಮಾರು 1000 ಕೋಟಿ ರೂಪಾಯಿ ಹಾಕಿ ಒಂದು ಮಾದರಿಯಾದಂಥ ಸಕ್ಕರೆ ಕಾರ್ಖಾನೆ ಮಾಡಿದ್ದೀನಿ. ಸುಮಾರು 5000 ಟನ್ ಕಬ್ಬು ನುರಿಸೋಂಥದ್ದು,